ಸಹೋದರನನ್ನ ಅಕ್ರಮ ಸಂಬಂಧ ವಿಚಾರದಲ್ಲಿ ಅಣ್ಣನೇ ಕೊಲೆ ಮಾಡಿರುವಂತಹ ಘಟನೆ ಒಂದು ನಡೆದಿದೆ. ಎಲ್ಲಾಗಿದೆ ಇದು ನೋಡೋಣ. ತಮ್ಮನ ಹೆಂಡತಿಯ ಜೊತೆಗೆ ಅಣ್ಣನ ಅಕ್ರಮ ಸಂಬಂಧ ಇತ್ತು. ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾದ ಅಂತ ಹೇಳಿ ತಮ್ಮನನ್ನೇ ಕೊಲೆ ಮಾಡಿದ್ದಾನೆ ಅಣ್ಣ. ಕೊಲೆ ಮಾಡಿ ಏನೂ ಗೊತ್ತಿಲ್ಲದಂತೆ ಸೈಲೆಂಟ್ ಆಗಿದ್ದ. ಆದರೆ ತಮ್ಮನ ಮೊಬೈಲ್ನಿಂದ ಕೊಲೆ ರಹಸ್ಯ ಈಗ ಹೊರಬಿದ್ದಿದೆ. ಮೊಬೈಲ್ನಲ್ಲಿ ಸಿಕ್ಕಿರುವಂತ ಸುಳಿವೇನು ಹಾಗಿದ್ದಾಗ ಇಲ್ಲಿದೆ ನೋಡಿ ವರದಿ. ನಾದಿನಿ ಜೊತೆ ಭಾವನ ಅಕ್ರಮ ಸಂಬಂಧ, ಸಹೋದರ ಸಂಬಂಧಕ್ಕೆ ಬೆಲೆನೇ ಇಲ್ಲದಾಯ್ತಾ? ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ದಾಯಾದಿಗಳು ಅನ್ನೋ ಮಾತಿದೆ. ಆಸ್ತಿ ವಿಚಾರಕ್ಕೆ ಅಣ್ಣ ತಮ್ಮಂದಿರ ನಡುವೆ ಅದೆಷ್ಟೋ ಕಲಹಗಳು ನಡೆದಿವೆ, ಕೊಲೆಗಳು ನಡೆದು ಹೋಗಿವೆ. ಹಾಸನದಲ್ಲಿ ತಮ್ಮನ ಪತ್ನಿ ಜೊತೆ ಅಣ್ಣನ ಅಕ್ರಮ ಸಂಬಂಧಕ್ಕೆ ಹೆಣ ಬಿದ್ದಿದೆ. ಹಾಸನ ತಾಲೂಕಿನ ಮುಕುಂದೂರು ಹೊಸಳ್ಳಿ ಗ್ರಾಮದಲ್ಲಿ ನಾದಿನಿ ಜೊತೆಗಿನ ಅಕ್ರಮ ಸಂಬಂಧಕ್ಕೆ ತಮ್ಮ ಅಡ್ಡಿಯಾಗಿದ್ದ ಅನ್ನೋ ಕಾರಣ ಸಹೋದರನನ್ನೇ ಅಣ್ಣ ಕೊಲೆ ಮಾಡಿದ್ದಾನೆ. 36 ವರ್ಷದ ಆನಂದ್ ಅಣ್ಣನಿಂದ ಕೊಲೆಯಾದ ಸಹೋದರ. 10 ವರ್ಷಗಳ ಹಿಂದೆ ಆನಂದ್ ಹಾಗೂ ಎಂಕೆ ಅರ್ಚಿತಾ ವಿವಾಹವಾಗಿತ್ತು. ಇಬ್ಬರು ಮಕ್ಕಳ ಜೊತೆ ಮುಕುಂದೂರು ಹೊಸಳ್ಳಿ ಗ್ರಾಮದಲ್ಲಿ ವಾಸವಿದ್ರು. ಆನಂದನ ಪಕ್ಕದ ಮನೆಯಲ್ಲಿಯೇ ಅಣ್ಣ ಸೋಮಶೇಖರ್ ಕುಟುಂಬ ನೆಲೆಸಿದೆ. 3 ವರ್ಷದ ಹಿಂದೆ ಸೋಮಶೇಖರ್ ಪತ್ನಿ ಅನಾರೋಗ್ಯದಿಂದ ಸಾವನ್ನಪ್ಪಿದ್ರು. ಪತ್ನಿ ಮರಣದ ಬಳಿಕ ಸೋಮಶೇಖರ್ ಸಹೋದರನ ಮನೆಗೆ ಬಂದು ತಿಂಡಿ ಊಟ ಮಾಡ್ತಿದ್ದ. ತಮ್ಮನ ಹೆಂಡತಿ ಮೇಲೆ ಅಣ್ಣನ ಕಣ್ಣು. ಬುದ್ಧಿವಾದ ಹೇಳಿದ್ರೂ ಬದಲಾಗದ ಪತ್ನಿ. ಹೀಗೆ ಊಟ ತಿಂಡಿಗೆ ಅಂತ ಮನೆಗೆ ಬರ್ತಿದ್ದ ಅಣ್ಣ ಸೋಮಶೇಖರ್ ತಮ್ಮನ ಹೆಂಡತಿ ಮೇಲೆ ಕಣ್ಣು ಹಾಕಿದ್ದ. ಅಲ್ಲದೆ ಆಕೆ ಕೂಡ ಈತನಿಗೆ ಮರುಳಾಗಿ ಹೋಗಿದ್ಲು. ಬರ್ತಾ ಬರ್ತಾ ಇಬ್ಬರ ನಡುವೆ ಅಕ್ರಮ ಸಂಬಂಧ ಬೆಳೀತು. ಈ ವಿಷಯ ಸಹೋದರ ಆನಂದನಿಗೆ ತಿಳಿದಿತ್ತು. ಈ ವಿಚಾರವನ್ನ ತನ್ನ ಆಪ್ತರ ಬಳಿ ಹೇಳಿಕೊಂಡು ದುಃಖ ತೋಡಿಕೊಂಡಿದ್ದ. ವಿಷಯ ಹೊರಗೆ ಗೊತ್ತಾದ್ರೆ ಮರ್ಯಾದೆ ಹಾಳಾಗುತ್ತೆ ಅಂತ ಪತ್ನಿಗೆ ಬುದ್ಧಿಮಾತು ಹೇಳಿ ಸಂಸಾರ ನಡೆಸಿಕೊಂಡು ಹೋಗುವಂತೆ ಆಪ್ತರು ಸಲಹೆ ಕೊಟ್ಟಿದ್ರು. ಆದರೆ ಅಕ್ರಮ ಸಂಬಂಧಕ್ಕೆ ಆನಂದ್ ಅಡ್ಡಿಯಾಗುತ್ತಿದ್ದು ಆತನನ್ನು ಮುಗಿಸಲು ಸೋಮಶೇಖರ್ ಹಾಗೂ ಅರ್ಚಿತಾ ಮಾಸ್ಟರ್ ಪ್ಲಾನ್ ಮಾಡಿದ್ದರು. ಕೊಲೆಯಾದ ವ್ಯಕ್ತಿಯ ಮೊಬೈಲ್ನಲ್ಲಿದ್ದ ಸಾಕ್ಷ್ಯ ಹಾಗೂ ಗ್ರಾಮಸ್ಥರು ನೀಡಿದ ಮಾಹಿತಿ ಮೇರೆಗೆ ಆರೋಪಿಯನ್ನ ವಿಚಾರಣೆಗೆ ಒಳಪಡಿಸಿದಂಥ ಪೊಲೀಸರಿಗೆ ಕೊಲೆಯ ರಹಸ್ಯ ಬಯಲಾಗಿತ್ತು. ಪತ್ನಿ ಮರಣದ ನಂತರ ತಮ್ಮನ ಪತ್ನಿಯೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದಂತಹ ಆರೋಪಿ ಸೋಮಶೇಖರ್ ತಮ್ಮನನ್ನೇ ಮುಗಿಸಿ ಸಂಸಾರ ನಡೆಸಲು ಮುಂದಾಗಿದ್ದ. ಪೊಲೀಸರು ಆತನನ್ನು ವಿಚಾರಣೆಗೆ ಒಳಪಡಿಸಿದ ವೇಳೆ ಸತ್ಯಾಂಶ ಬಯಲಾಗಿದ್ದು ಕೊಲೆಗೆ ಪ್ಲಾನ್ ಮಾಡಿದಂತಹ ಹಾಗೂ ಕೊಲೆ ಮಾಡಿದಂತಹ ಸೋಮಶೇಖರ್ ಹಾಗೂ ಕೊಲೆಯಾದಂತಹ ಆನಂದನ ಪತ್ನಿ ಕಂಬಿ ಹಿಂದೆ ಸರಿದಿದ್ದಾರೆ. ಪೆಟ್ರೋಲ್ ಹಾಕಿಸೋಕೆ ಹೋದವನು ನಾಪತ್ತೆ. ಕಳೆದ ವರ್ಷ ಡಿಸೆಂಬರ್ 26ರಂದು ಆನಂದ್ ಬೈಕ್ಗೆ ಪೆಟ್ರೋಲ್ ಹಾಕಿಸಿಕೊಂಡು ಬರ್ತೀನಿ ಅಂತ ಹಂಗರಹಳ್ಳಿ ಗ್ರಾಮದ ಪೆಟ್ರೋಲ್ ಬಂಕ್ಗೆ ಹೋಗಿದ್ದ. ಹೀಗೆ ಹೋದ ಆನಂದ್ ವಾಪಸ್ ಬಂದಿರಲಿಲ್ಲ. ಆನಂದನನ್ನ ಹುಡುಕಾಡಿದ ತಾಯಿ ಹಾಗೂ ಪತ್ನಿ ಗೊರೂರು ಪೊಲೀಸ್ ಠಾಣೆಗೆ ಮಿಸ್ಸಿಂಗ್ ಕಂಪ್ಲೇಂಟ್ ನೀಡಿದ್ದರು. ಡಿಸೆಂಬರ್ 28ರಂದು ಹೊಳೆನರಸೀಪುರ ತಾಲೂಕಿನ ದೊಡ್ಡ ಕುಂಚೆವು ಗ್ರಾಮದ ಕೆರೆಯಲ್ಲಿ ಆನಂದನ ಶವ ಪತ್ತೆಯಾಗಿತ್ತು. ಪತ್ನಿ ಅಕ್ರಮ ಸಂಬಂಧದಿಂದ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅಂತ ಆನಂದನ ಸಂಬಂಧಿಕರು ಹಾಗೂ ಗ್ರಾಮಸ್ಥರು ಭಾವಿಸಿದ್ರು. ಆದರೆ ಆನಂದನ ಮೃತದೇಹ ನೋಡಿದ ನಂತರ ಸಾವಿನ ಬಗ್ಗೆ ಗ್ರಾಮಸ್ಥರು ಅನುಮಾನ ವ್ಯಕ್ತಪಡಿಸಿದ್ದರಲ್ಲದೆ ಆನಂದನ ಪತ್ನಿಯ ಅಕ್ರಮ ಸಂಬಂಧದ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಪೊಲೀಸರು ಸೋಮಶೇಖರ್ ಹಾಗೂ ಅರ್ಚಿತಾಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಆನಂದನ ಕೊಲೆ ರಹಸ್ಯ ಹೊರಬಿದ್ದಿದೆ. ಗಂಡನೇ ಕೊಲೆ ಮಾಡಿರೋದು ಸರ್. ಅವರಿಗೆ ಶಿಕ್ಷೆ ಆಗ್ಲೇಬೇಕು ಸರ್. ಗುರುವಾರ ಸಂಜೆಯಿಂದ ಕಾಣೆಯಾಗಿದ್ರು. ಮಾರನೇ ಬೆಳಗ್ಗೆ ದಿವಸ ಹೇಳಿರೋದು ಸರ್. ಹಿಂಗೆ ನಿಮ್ಮ ಮನೆಯವ್ರಿಲ್ಲ ಅಂತ ನಮ್ಮ ಯಜಮಾನ್ರು ಹೇಳಿತ್ತು. ಇಲ್ಲೆಲ್ಲ ಹುಡುಕಿ ಇದ್ ಮಾಡಿ ಗ್ರಾಮದವರೆಲ್ಲ ಹುಡುಕಿಟಿಗೆ ಬಾಡಿ ಸಿಕ್ತಾಗ್ಲೇ ಗೊತ್ತಾಗಿತ್ತು ಸರ್. ಒಂದ್ ಜೀವ ತೆಗ್ದಾಕಿರೋದಕ್ಕೆ ಅವ್ರಿಗೆ ಜೀವ ಶಿಕ್ಷೆ ಆಗ್ಲೇಬೇಕು ಸರ್. ನನ್ನ ಮನೆನೇ ಹಾಳು ಮಾಡಿದ್ರಲ್ಲ ಸರ್. ನಮ್ಮ ತಾಯಿನ ಯಾರು ನೋಡೋದು ಸರ್? ಅಂದ್ರೆ ತಮ್ಮಗೆ ಮೋಸ ಮಾಡ್ಯವ್ರೆ ಅಂತ ಅಂದ್ರೆ ಅವ್ರ ಜೀವ ಸಹಿತ ಇರಬಾರ್ದು ಸರ್. ಜೊತೆಲೆ ಇದ್ಕೊಂಡು ಜೊತೆಲೆ ಮಾಡಿದ್ದಾರೆ ಸರ್ ಇವರು. ಅಂದ್ಹಾಗೆ ಆನಂದ್ ಬಂಕ್ನಲ್ಲಿ ಬೈಕ್ಗೆ ಪೆಟ್ರೋಲ್ ಹಾಕಿಸಿಕೊಂಡು ಬೇಕರಿಯಲ್ಲಿ ತನ್ನ 2 ಮಕ್ಕಳಿಗೆ ಸಿಹಿ ತಿಂಡಿ ತೆಗೆದುಕೊಂಡು ಮನೆಗೆ ಹೊರಟಿದ್ದ. ಈ ವೇಳೆ ತಮ್ಮನಿಗೆ ಕರೆ ಮಾಡಿದ್ದ ಸೋಮಶೇಖರ್ ಹೇಮಾವತಿ ನಾಲೆಯ ದಡದಲ್ಲಿ ಆನಂದನಿಗೆ ಕಂಠಪೂರ್ತಿ ಕುಡಿಸಿ ಆನಂದನನ್ನ ನಾಲೆಗೆ ತಳ್ಳಿ ಕೊಂದಿದ್ದಾಗಿ ನಂತರ ಮನೆಗೆ ತೆರಳಿರೋದಾಗಿ ವಿಚಾರಣೆ ವೇಳೆ ಗೊತ್ತಾಗಿದೆ. ಡಿಸೆಂಬರ್ 26ರಂದು ಪತ್ನಿಗೆ ಪೆಟ್ರೋಲ್ ಹಾಕಿಸ್ಕೊಂಡು ಬರ್ತೀನಿ ಅಂತ ತೆರಳಿದ್ದ ವಿವಾಹಿತ ವ್ಯಕ್ತಿ ಏಕಾಏಕಿ ನಾಪತ್ತೆಯಾಗಿದ್ದ. ನಾದಿನಿ ಜೊತೆಯ ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ತಮ್ಮನನ್ನೇ ಅಣ್ಣ ಮುಗಿಸಿ ಆ ನಂತರ ಆತ್ಮಹತ್ಯೆಯ ಕತೆ ಕಟ್ಟಿದ್ದ. ತಮ್ಮನ ಶವ ದೊರೆತ ನಂತರವೇ ಗೊತ್ತಾಗಿತ್ತು ಅಸಲೇ ಇತ್ತು ಏನು ಎಂದು.
ಕೊಲೆ ನಡೆದ ಮಾರನೇ ದಿನ ನಾಲೆಯ ಬಳಿ ನಿಂತಿದ್ದ ಆನಂದನ ಬೈಕ್ ಕಂಡ ಗ್ರಾಮಸ್ಥರು ಪೊಲೀಸರಿಗೆ ಮಾಹಿತಿ ನೀಡಿದ್ರು. ನಂತರ ನೀರು ಹರಿಯುತ್ತಿದ್ದ ನಾಲೆಯಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಹುಡುಕಾಟ ನಡೆಸಿದ್ರು. ಶವ ಹುಡುಕಾಡುವಾಗ ಸ್ಥಳಕ್ಕೂ ಬಂದಿದ್ದ ಸೋಮಶೇಖರ್ ಏನೂ ಗೊತ್ತಿಲ್ಲದವನಂತೆ ನಾಟಕವಾಡಿದ್ದ. ಈ ನಡುವೆ ಆನಂದನ ಫೋನ್ ಕರೆ ಮಾಡಿದ್ರೂ ರಿಂಗ್ ಆಗುತ್ತಲೇ ಇತ್ತು. 2 ದಿನ ಕಳೆದರೂ ನಾಲೆಯಲ್ಲಿ ಶವ ಸಿಗದ ಕಾರಣ ಸಂಸದ ಶ್ರೇಯಸ್ ಪಟೇಲ್ಗೆ ಕರೆ ಮಾಡಿದ ಗ್ರಾಮಸ್ಥರು ಶವ ಹೊರ ತೆಗೆಯೋಕೆ ನಾಲೆಯಲ್ಲಿ ನೀರು ನಿಲ್ಲಿಸುವಂತೆ ಮನವಿ ಮಾಡಿದ್ರು. ತಕ್ಷಣವೇ ಸ್ಪಂದಿಸಿದ ಸಂಸದರು ಅಧಿಕಾರಿಗಳಿಗೆ ಹೇಳಿ ನೀರು ಹರಿಸುವುದನ್ನ ನಿಲ್ಲಿಸುವಂತೆ ಸೂಚನೆ ಕೊಟ್ಟಿದ್ರು. ತುಂಬ ಹುಡುಗರ ಜೊತೆ ಎಲ್ಲ ಕ್ಲೋಸ್ ಆಗಿದೆ. ನಮ್ಮ ಹತ್ರ ಸಕಲೇಶ್ಪುರಕ್ಕೆ ಹೋಗ್ತೀನಿ ಅಂತ ಪೆಟ್ರೋಲಿಗೆ ದುಡ್ಡು ಇಸ್ಕೊಂಬಿಟ್ಟು 120 ರೂಪಾಯಿ ದುಡ್ಡು ಇಸ್ಕೊಂಡಿದ್ದಾನೆ. ಪೆಟ್ರೋಲ್ನ ಹಾಕ್ಸ್ಕೊಂಡಿದ್ದಾನೆ ಬಂಕಲ್ಲಿ. ಬಂತೀನಿ ಅಂತ ಬಂದಿರೋದಷ್ಟೇ. ಇನ್ನು ಮತ್ತೆ ನೈಟ್ ಮನೆಗೆ ಬಂದಿಲ್ಲ. ಆಮೇಲೆ ನಮಗೆ ಹುಡುಗರಲ್ಲ ಇವರು ನಿಮ್ಮ ಅಣ್ಣನ ಬೈಕ್ ಎಲ್ಲಿ ಸಿಕ್ಕೈತಿ ಇಲ್ಲಿ ಚಾನಲ್ ಇರುತ್ತೆ ಬಾಡಿ ಹುಡ್ಕೋಕ್ಕೋಸ್ಕರ ನೀರು ನಿಲ್ಸಿದ್ದು. ಚಾನಲ್ ಇದೆಯಲ್ಲ ಚೆನ್ನಾಪುರ ಗಂಟೆ ಐತೆ ಅಲ್ಲಿ ಗಂಟ ನಡ್ಕೊಂಡು ಹೋಗಿದ್ದು. ಆಮೇಲೆ ಅಲ್ಲೆಲ್ಲೂ ಸಿಗಲಿಲ್ಲ. ಡೈರೆಕ್ಟ್ ನಾವು ಕುಂಚ ಕರೆಯಾಗಿ ಹೋಗೋದು. ಆಗ ಡೈರೆಕ್ಟ್ ನೋಡಿದಾಗ ಫಸ್ಟ್ ಅವ್ನ ಬಾಡಿ ಅಲ್ಲೇ ಇದೆ ಸರ್. ಬಾಡಿ ಹುಡ್ಕೋಕೆ ಇವ್ ಬಂದಾನೆ. ಮಿಸ್ಸಿಂಗ್ ಆಗಿ ಬೈಕಲ್ಲಿ ಸಿಕ್ಕೈತಂದ ಅವತ್ತು ನಮ್ಮ ಜೊತೆ ಓಡಾಡ್ಕೊಂಡು ಬಂದಾನೆ. ಬಾಡಿ ಎಲ್ಲ ಹುಡ್ಕ್ಯವನೆ. ಮತ್ತೆ ಅವತ್ತು ಬಾಡಿಯ ಇಲ್ಲಿ ತಂದು ಬಾಡಿ ಸುಡಬೇಕಲ್ಲೂ ಸಹಿತ ಇದ್ದಾನೆ. ಬಾಡಿ ಸುಡ್ತಿಸಿಂದ ಇಲ್ಲ. ನಾಲೆಯಲ್ಲಿ ನೀರು ಕಡಿಮೆಯಾದ ಬಳಿಕ ಮಂಡಿಯುದ್ದ ನೀರಿನಲ್ಲಿ ಸುಮಾರು 3 ಕಿಲೋಮೀಟರ್ ಆನಂದನ ಶವಕ್ಕಾಗಿ ಹುಡುಕಾಟ ನಡೆಸಲಾಗಿತ್ತು. ಕಡೆಗೆ ದೊಡ್ಡ ಕುಂಚೇವು ಗ್ರಾಮದ ಕೆರೆ ಬಳಿ ಶವ ಸಿಗಬಹುದು ಅಂತ ಅನುಮಾನ ವ್ಯಕ್ತಪಡಿಸಿ ಶೋಧ ಕಾರ್ಯ ನಡೆಸಿದ ವೇಳೆ ಆನಂದನ ಶವ ಪತ್ತೆಯಾಗಿತ್ತು. ತಮ್ಮನ ಶವ ಸಿಕ್ಕರೂ ಸೋಮಶೇಖರ ಮಾತ್ರ ಆರಾಮಾಗಿಯೇ ಇದ್ದ. ಇತ್ತ ಆನಂದನ ಶವದ ಮರಣೋತ್ತರ ಪರೀಕ್ಷೆ ನಡೆಸೋಕೆ ಪತ್ನಿ ಎಂಕೆ ಅರ್ಚಿತಾ ಅಡ್ಡಿಪಡಿಸಿದ್ಲು. ನಾವು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡಿದ್ದೇವೆ. ಕ್ರಿಶ್ಚಿಯನ್ ಸಂಪ್ರದಾಯದ ಪ್ರಕಾರ ಪೋಸ್ಟ್ ಮಾರ್ಟಂ ಮಾಡುವಂತಿಲ್ಲ. ಶವದ ಪೆಟ್ಟಿಗೆಗೆ ಮೃತದೇಹ ಇಟ್ಟುಕೊಡುವಂತೆ ಪಟ್ಟು ಹಿಡಿದಿದ್ಲು. ಈ ವೇಳೆ ಎಂಕೆ ಅರ್ಚಿತಾ ವರ್ತನೆ ಕಂಡಿದ್ದ ಪೊಲೀಸರು ಮರಣೋತ್ತರ ಪರೀಕ್ಷೆ ನಡೆಸಿ ಮೃತದೇಹವನ್ನ ಪತ್ನಿಗೆ ಹಸ್ತಾಂತರಿಸಿದ್ದರು. ಆನಂದ್ ಫೋನ್ನಲ್ಲಿತ್ತು ಕೊಲೆಯ ರಹಸ್ಯ. ಶವಾಗಾರಕ್ಕೆ ಮೃತದೇಹ ತಂದ ವೇಳೆ ಆನಂದನ ಫೋನ್ ಪೊಲೀಸರಿಗೆ ಸಿಕ್ಕಿದ್ದು ಅದನ್ನ ಆನ್ ಮಾಡಿದಾಗ ಮಹತ್ವದ ಸಾಕ್ಷಿ ಲಭ್ಯವಾಗಿತ್ತು. ಕಳೆದ 2 ದಿನದ ಹಿಂದೆ ಸೋಮಶೇಖರ್ ತಾನೇ ಮುಂದೆ ನಿಂತು 11ನೇ ದಿನದ ತಿಥಿ ಕಾರ್ಯ ಕೂಡ ಮುಗಿಸಿದ್ದ. ಅಷ್ಟರಲ್ಲಿ ಪೊಲೀಸರು ಆನಂದನ ಸಹೋದರಿ, ತಾಯಿ ಹಾಗೂ ಗ್ರಾಮಸ್ಥರಿಂದ ಮಾಹಿತಿ ಪಡೆದಿದ್ದು ತಿಥಿ ಕಾರ್ಯ ಮುಗಿದ ಕೂಡಲೇ ಸೋಮಶೇಖರ ಹಾಗೂ ಅರ್ಚಿತಾಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಕೊಲೆ ಮಾಡಿದ ನಂತರ ಆನಂದನಿಗೆ ಸೋಮಶೇಖರ 92 ಬಾರಿ ಕರೆ ಮಾಡಿದ್ದ. ಅಲ್ಲದೆ ಆನಂದನ ಪತ್ನಿಗೂ ಹೆಚ್ಚಿನ ಕರೆ ಮಾಡಿದ್ದು ವಿಚಾರಣೆ ವೇಳೆ ಕೊಲೆಯ ಅಸಲಿಯತ್ತು ಬಯಲಾಗಿದೆ. ಚಂದ್ರಶೇಖರ್ ಯಾರು ಡಿಸೀಸ್ಡ್ ಇದ್ದಾರೋ ಆ ತಮ್ಮವನ್ನು ಕೊಲೆ ಮಾಡಿರೋದು ಅರ್ಚಿತಾ ಮತ್ತು ಸೋಮಶೇಖರ್ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಏನು 26ನೇ ತಾರೀಕು ಯಾವಾಗ ಆನಂದ್ ಅವರು ಮಿಸ್ಸಿಂಗ್ ಹೋಗ್ತಾರೋ ಆ ಸಮಯದಲ್ಲಿ ಕೊನೆಗೆ ಸೋಮಶೇಖರ್ ಅವ್ರ ಜೊತೆಗೆ ಸಂಪರ್ಕದಲ್ಲಿ ಇರ್ತಾರೆ. ಆ ಸಮಯದಲ್ಲಿ ಇಬ್ಬರೂ ಆ ಕೆರೆ ಪಕ್ಕ, ಯಾವ ಕೆರೆ ಪಕ್ಕ ಅವ್ರ ಬಾಡಿ ಸಿಕ್ಕಿದೆಯೋ ಆ ಕೆರೆ ಪಕ್ಕದಲ್ಲಿ ಡಿಸೀಸ್ಡ್ ಆನಂದ್ ಮತ್ತು ಅಕ್ಯೂಸ್ಡ್ ಆದ ಸೋಮಶೇಖರ್ ಅವರಿಬ್ಬರು ಕೂತ್ಕೊಂಡು ಮಾತಾಡುವ ಸಮಯದಲ್ಲಿ ಸೋಮಶೇಖರ್ ಅವರು ಆನಂದಿಗೆ ನೀರಲ್ಲಿ ತಳ್ಳಿ ಕೊಲೆ ಮಾಡಿರ್ತಾರೆ ಅಂತ ನಮಗೆ ತನಿಖೆಯಲ್ಲಿ ಕಂಡು ಬಂದಿರ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಅಕ್ಯೂಸ್ಡ್ ಆದ ಸೋಮಶೇಖರ್ ಮತ್ತು ವಂಚಿತಾನ ನಾವು ಈಗಾಗಲೇ ದಸ್ತಗಿರಿನ ಮಾಡಿ ಮುಂದಿನ ತನಿಖೆಗೆ ಮಾಡ್ತಾ ಇದ್ದೀವಿ. ಈಗ ಪ್ರಾಥಮಿಕ ತನಿಖೆ ನಮ್ಗೆ ಕಂಡು ಬಂದಿರೋದು ಏನು ಸೋಮಶೇಖರ್ ಇದ್ದಾರೋ ಅವರು ಅಂಚಿತಾ ಅವರ ಗಂಡನಾದ ಆನಂದ್ ಅವರಿಗೆ ಕರೆಸಿ ಅವರಿಬ್ಬರು ಸೇರಿಕೊಂಡು ಜೊತೆಗೆ ಆ ಕೆರೆಯ ಪಕ್ಕ ಭೇಟಿ ಮಾಡಿದ್ದಾರೆ ಅಂತ ನಮಗೆ ಈ ತನಿಖೆಯಲ್ಲಿ ಸ್ಪಷ್ಟವಾಗಿ ಕಂಡು ಬಂದಿದೆ. ಒಟ್ಟಿನಲ್ಲಿ ತಮ್ಮನ ಪತ್ನಿ ಜೊತೆಗಿನ ಅಕ್ರಮ ಸಂಬಂಧಕ್ಕೆ ಅಮಾಯಕ ಆನಂದ ಕೊಲೆಯಾಗಿದ್ದಾನೆ. ಇನ್ನು ಏನು ಅರಿಯದ ಇಬ್ಬರು ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ತಂದೆ ಕಳೆದುಕೊಂಡಿದ್ದರೆ ಇತ್ತ ತಾಯಿಯೂ ಇದ್ದು ಇಲ್ಲದಂತಾಗಿ ಈಗ ಅನಾಥರಾಗಿದ್ದಾರೆ. ಇಬ್ಬರು ಆರೋಪಿಗಳನ್ನು ಬಂಧಿಸಿರುವ ಹೊಳೆನರಸೀಪುರ ನಗರ ಠಾಣೆ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಶಶಿಧರ ಬಿಸಿ, ಪಬ್ಲಿಕ್ ಟಿವಿ, ಹಾಸನ. ಪ್ರಪಂಚದಲ್ಲಿ ಆಗೋ ಕೊಲೆಗಳೇ 3 ವಿಚಾರಕ್ಕೆ: ಹೆಣ್ಣು, ಹೊನ್ನು, ಮಣ್ಣು. ಇವಿಷ್ಟೇ, ಇನ್ಯಾವುದೂ ಇಲ್ಲ. ಇದ್ರ ಲಿಂಕ್ ಹಾಕ್ಕೊಂಡೇ ಹೋಗುತ್ತೆ. ಇದು ಹಾಗೇನೆ. ಇನ್ನು ಏನೇನು ಆಗಬೇಕೋ ಸಮಾಜದಲ್ಲಿ